ಗಂಗೆ ಚೈಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಚಲಸ್ಮಿನ್ ಸನ್ನಿಧಿಂ ಕುರು ಪಾಪೋಹಂ ಪಾಪಕರ್ಮಾಹಂ ಪಾಪಾತ್ಮ ಪಾಪ ಸಂಭವ ತ್ರಾಯಿ ಮಾಂ ಕೃಪೆಯ ಗಂಗೆ ಸರ್ವ ಪಾಪ ಹರಬ್ಬವ. ಮಲೆನಾಡು ಅಂದ ಕೂಡಲೇ ನಿಮಗೆ ಕವಿಗಳು ನೆನಪಾಗ್ತಾರೆ. ಅಲ್ಲಿ ಅದೆಷ್ಟೋ ಮಹಾಪುರುಷರು ತಮ್ಮ ಹೆಜ್ಜೆ ಗುರುತನ್ನು ಬಿಟ್ಟು ಹೋಗಿದ್ದಾರೆ. ಅಯೋಧ್ಯೆ ಅಂದ ಕೂಡಲೇ ರಾಮ ನೆನಪಾಗ್ತಾನೆ, ಕಿಷ್ಕಿಂಧೆ ಅಂದ ಕೂಡಲೇ ಹನುಮಂತ ನೆನಪಾಗ್ತಾನೆ. ಆದರೆ ರಾಮನ ನೆನಪು ಮಾಡ್ಕೊಳ್ಳೋ ನಾವು ಮಲೆನಾಡಲ್ಲಿರೋ ಆ ಸ್ಥಳವನ್ನು ಯಾಕೆ ನೆನಪು ಮಾಡಲ್ಲ? ಮಲೆನಾಡಿಗೆ ಬಂದವರು ಶೃಂಗೇರಿ ಶಾರದಾಂಬೆ ದರ್ಶನ ಮಾಡ್ತೀವಿ, ಆಗುಂಬೆ ಸನ್ಸೆಟ್ನ ನೋಡ್ತೀವಿ. ಆದರೆ ರಾಮ ಬಿಟ್ಟು ಹೋದಂತಹ ಒಂದು ಮಹತ್ವವಾದ ಕುರು ಇರುವಂಥ ಆ ಸ್ಥಳಕ್ಕೆ ನಾವ್ಯಾಕೆ ಹೋಗಲ್ಲ? ಇವತ್ತು ಕೂಡ ಆ ಕಾಡಲ್ಲಿ ರಾಕ್ಷಸ ಶಿವನನ್ನು ಆರಾಧಿಸ್ತಾ ಕಾಯ್ತಾ ಇದ್ದಾನೆ. ಮಾಯಾ ಜಿಂಕೆ ಆ ಕಾಡಲ್ಲಿ ಇವತ್ತಿಗೂ ಓಡಾಡ್ತಿದೆ ಅನ್ನೋ ನಂಬಿಕೆ ಅನ್ನೋದು. ಬನ್ನಿ ಹಾಗಾದ್ರೆ ಆ ಸ್ಥಳ ಯಾವುದು ಅಂತ ನಿಮಗೂ ತೋರಿಸ್ತೀನಿ. ನಮ್ಮ ಭಾರತದಲ್ಲಿ ಏನೇ ಸಿಕ್ಕಿದ್ರೂ ಅದಕ್ಕೊಂದು ಪ್ರೂಫ್ ಕೇಳ್ತೀವಿ. ಆದರೆ ಬ್ರಿಟಿಷರ್ಸ್ ಬಂದು ಅಥವಾ ಫಾರಿನರ್ಸ್ ಬಂದು ಏನಾದ್ರು ಹೇಳಿದ್ರೆ ಅದನ್ನು ಭಾಳ ಬೇಗ ನಂಬಿಬಿಡ್ತೀವಿ. ಆದರೆ ಇವತ್ತು ನಾವು ಸಾಕ್ಷಿ ಸಮೇತ ರಾಮಾಯಣ ನಡೆದಂತಹ ಈ ಸ್ಥಳದಲ್ಲಿದ್ದೀವಿ. ಇದು ಇರುವಂಥದ್ದು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಮೃಗವಧೆ. ಮೃಗವನ್ನು ವಧಿಸಿದಂಥ ಜಾಗವೇ ಈ ಮೃಗವಧೆ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ದಶರಥನಿಗೆ ಕೊಟ್ಟ ಮಾತಂತೆ ರಾಮ, ಸೀತೆ, ಲಕ್ಷ್ಮಣ ವನವಾಸಕ್ಕೆ ಹೊರಡ್ತಾರೆ. ಹಾಗೆ ವನವಾಸಕ್ಕೆ ಹೊರಟಂಥ ರಾಮ ಸೀತೆ ಒಂದು ಪರ್ಣಕುಟೀರವನ್ನು ರೆಡಿ ಮಾಡಿಕೊಂಡು ಆ ಪರ್ಣಕುಟೀರದಲ್ಲಿ ಇರ್ತಾರೆ. ಒಂದು ದಿನ ಲಕ್ಷ್ಮಣನಿಂದ ಆಕರ್ಷಿತಳಾಗೋ ಶೂರ್ಪನಖಿ ಅವನನ್ನು ಮದುವೆ ಆಗು ಅಂತ ಕೇಳ್ತಾಳೆ. ಆಗ ಸಿಟ್ಟಿಗೆದ್ದ ಲಕ್ಷ್ಮಣ ಶೂರ್ಪನಖಿಯ ಮೂಗನ್ನು ಕಟ್ ಮಾಡ್ತಾನೆ. ಇದರಿಂದ ಕೋಪಕ್ಕೆ ಒಳಗಾಗುವಂಥ ಶೂರ್ಪನಖಿ ಸೀದಾ ತನ್ನ ಅಣ್ಣ ರಾವಣನ ಹತ್ರ ಹೋಗಿ, ನಾನು ನಿನಗೊಬ್ಬಳು ಸುಂದರವಾದ ಹುಡುಗಿಯನ್ನು ನೋಡಿದ್ದೆ, ಅವಳು ಈ ಕಾಡಲ್ಲೇ ವಾಸವಾಗಿದ್ದಾಳೆ, ಅವಳನ್ನು ನನ್ನ ಅಣ್ಣನಿಗೆ ಮದುವೆ ಆಗು ಅಂತ ಕೇಳಿದಾಗ ಅವಳು ನಿರಾಕರಿಸ್ತಾಳೆ, ಅವಳು ಈಗ ಈ ಕಾಡಲ್ಲೇ ಇದ್ದಾಳೆ, ನೀನೇನಾದ್ರು ಹೋದರೆ ಅವಳನ್ನು ಕರ್ಕೊಂಡು ಬರಬಹುದು ಅನ್ನೋ ರೀತಿಯಲ್ಲಿ ರಾವಣನನ್ನು ಪ್ರಚೋದಿಸ್ತಾಳೆ ಶೂರ್ಪನಖಿ. ಆದರೆ ಯಥಾವತ್ತಾಗಿ ಎದ್ದು ರಾವಣ ಅಲ್ಲಿಂದ ಹೊರಡೋದಿಲ್ಲ. ಅದರ ಬದಲಾಗಿ ಅವನು ಮಾರೀಚ ಅನ್ನೋ ಒಬ್ಬ ರಾಕ್ಷಸನನ್ನು ಆ ಪರ್ಣಕುಟೀರದ ಹತ್ರ ಕಳಿಸ್ಕೊಡ್ತಾನೆ. ಆ ಮಾರೀಚ ಬೇರೆ ಯಾರೂ ಅಲ್ಲ, ಅವನು ರಾವಣನ ಮಾವ. ಹೀಗೆ ರಾಮನನ್ನು ಡೈವರ್ಟ್ ಮಾಡೋಕ್ಕೆ ರಾವಣ ಕಳಿಸಿದಂತಹ ಮಾರೀಚ ಆ ಪರ್ಣಕುಟೀರದ ಎದುರು ಬಂದು ಸೀತಾದೇವಿಯನ್ನು ಬಹಳ ರೀತಿಯಲ್ಲಿ ಆಕರ್ಷಿಸೋಕ್ಕೆ ಶುರು ಮಾಡ್ತಾನೆ. ಆವಾಗ ಸೀತೆ ಹೇಳ್ತಾಳೆ, ನನಗೆ ಈ ಬಂಗಾರದ ಜಿಂಕೆ ಅಂದರೆ ಈ ಮಾಯಾ ಜಿಂಕೆ ಬೇಕು ಅಂತ ಹೇಳ್ತಾಳೆ. ಹಾಗೆ ಸೀತೆಯ ಆಸೆಯ ಮೇರೆಗೆ ಆ ಮಾಯಾ ಮೃಗವನ್ನು ಬೆನ್ನಟ್ಟುವಂತಹ ರಾಮ ಮೈಲುಗಳ ಗಟ್ಟಲೆ ಓಡಿ 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 ಸಾಕಾಗಿ ಕೊನೆಗೆ ವಿಧಿ ಇಲ್ಲದೆ ಆ ಮಾಯಾ ಜಿಂಕೆ ಮೇಲೆ ತನ್ನ ಬಾಣವನ್ನು ಪ್ರಯೋಗ ಮಾಡ್ತಾನೆ. ಹಾಗೆ ರಾಮನಿಂದ ಹೊರಟಂತಹ ಬಾಣ ನೇರವಾಗಿ ಆ ಜಿಂಕೆಯ ಹೊಟ್ಟೆಯನ್ನು ಸೇರುತ್ತೆ. ಹಾಗೆ ರಾಮನಿಂದ ಹತವಾದ ಮೃಗ ಇರುವಂತಹ ಸ್ಥಳವೇ ಈ ಮೃಗವಧೆ. ರಾಮನಿಂದ ಹತನಾದ ಮಾರೀಚ ಪರಮ ಶಿವಭಕ್ತ. ಅವನು ಸಾಯ್ಬೇಕಾರೆ ಹಾ ಲಕ್ಷ್ಮಣ, ಹಾ ಸೀತಾ ಅಂತ ಹೇಳಿ ಸತ್ತೋಗ್ತಾನೆ. ಇತ್ತ ಅದೇನೂ ಗೊತ್ತಿಲ್ಲದ ಸೀತೆ ಲಕ್ಷ್ಮಣನನ್ನು ರಾಮನಿಗೇನೋ ಆಗಿರಬೇಕು, ಹೋಗಿ ನೋಡ್ಕೊಂಬ ಅಂತ ಕಳಿಸ್ತಾಳೆ. ಇದ್ಯಾವುದರ ಪರಿವೇ ಇಲ್ಲದ ಶ್ರೀರಾಮಚಂದ್ರ ಇತ್ತ ಪರಮ ಶಿವಭಕ್ತ ಮಾರೀಚನಿಗೆ ಮುಕ್ತಿಯನ್ನು ಕೊಡುವಂಥ ಕೆಲಸ ಮಾಡ್ತಾನೆ. ಸಾಯುವ ಕೊನೆ ಗಳಿಗೆಯಲ್ಲಿ ಪರಮ ಶಿವಭಕ್ತನಾದ ಮಾರೀಚನ ತೊಡೆಯಿಂದ ಒಂದು ಶಿವಲಿಂಗ ಆಚೆ ಬರುತ್ತೆ. ಹಾಗೆ ಶ್ರೀರಾಮಚಂದ್ರನೇ ಆ ಶಿವಲಿಂಗವನ್ನು ಈ ಬ್ರಾಹ್ಮಿ ತಟದಲ್ಲಿ ತಂದು ಪ್ರತಿಷ್ಠಾಪನೆ ಮಾಡ್ತಾನೆ.
ಹಾಗೆ ಶ್ರೀರಾಮಚಂದ್ರನಿಂದ ಪ್ರತಿಷ್ಠಾಪನೆಯಾದ ಶಿವನೇ ಈ ಮಲ್ಲಿಕಾರ್ಜುನ ಸ್ವಾಮಿ. ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನದಲ್ಲಿ ಟಿಕಾಲ ಪೂಜೆ ಇದೆ. ದೇವಸ್ಥಾನ ಇಲ್ಲಿ ತುಂಬ ಪ್ರಮುಖವಾಗಿ ನಡೆಯುವ ಒಂದು ಸೇವೆ. ನನಗೆ ಇದು ತೊಂದರೆ ಇದೆ, ನನಗೆ ತೊಂದರೆ ನಿವಾರಿಸಿಕೊಟ್ಟರೆ ನಾನು ಇಂತಿಷ್ಟು ದಿನ ಬಂದು ಇಲ್ಲಿ ತೀರ್ಥಸ್ನಾನ ಮಾಡ್ಕೊಂಡು ಹೋಗ್ತೇನೆ ಅಂತ ಏನು ಹರಕೆ ಹೊತ್ಕೊತಾರೆ. ಅದು ಮುಗ್ದ ಮೇಲೆ ಅವ್ರದ್ದು ಸ್ವಾಮಿ ಒಳ್ಳೇದು ಮಾಡಿ ಎಲ್ಲ ಗುಣ ಆದಮೇಲೆ ಬಂದು ಅಷ್ಟು ದಿನ ಬಂದು ತೀರ್ಥಸ್ನಾನ ಮಾಡ್ಕೊಂಡು ಹೋಗ್ತಾರೆ. ತೀರ್ಥಸ್ಥಾನ ಇಲ್ಲಿ ತುಂಬ ಪ್ರಮುಖವಾದ ಒಂದು ಹರಕೆ. 2008ನೇ ಇಸ್ವಿಯಿಂದ ನಿತ್ಯ ಅನ್ನದಾನ ಅಂತ ನಾವು ಇಲ್ಲಿ ಒಂದು ಟ್ರಸ್ಟ್ ಮಾಡಿಕೊಂಡು ನಿತ್ಯ ಅನ್ನದಾನವನ್ನು ನಡೆಸ್ತಾ ಇದ್ದೀವಿ. ರಾಮಾಯಣ ಶುರುವಾಗಿದ್ದು ಉತ್ತರ ಭಾರತದಲ್ಲೇ ಆದರೂ ಅದಕ್ಕೆ ತಾತ್ವಿಕ ಅಂತ್ಯವನ್ನು ಕೊಟ್ಟಿದ್ದು ದಕ್ಷಿಣ ಭಾರತ. ಸೊ ದಕ್ಷಿಣ ಭಾರತದವರು ನಮಗೆ ಒಂದು ಪ್ರೌಡ್ ಫೀಲ್ ಯಾವತ್ತೂ ಇದ್ದೇ ಇದೆ. ನಮ್ಮ ಹನುಮಂತ ಆ ಒಂದು ರಾಮ ಕಾರ್ಯದಲ್ಲಿ ತನ್ನ ಎಲ್ಲ ಶಕ್ತಿಯನ್ನು ಮೀರಿ ಸೀತೆಯನ್ನು ಹುಡುಕೊಟ್ಟ ಅಂತ. ಆದರೆ ಸೀತೆ ಮಲೆನಾಡಿಗೆ ಬಂದಿಲ್ಲ. ಉತ್ತರ ಭಾರತದ ಕೆಲವೊಂದು ಕಡೆ ಹೇಳ್ತಾರೆ ಪಂಚವಟಿ ಅನ್ನೋದು ಉತ್ತರ ಭಾರತದಲ್ಲಿತ್ತು, ರಾಮ ಹೇಗೆ ದಕ್ಷಿಣ ಭಾರತಕ್ಕೆ ಬರೋಕ್ಕೆ ಸಾಧ್ಯ ಅಂತ. ಆದರೆ ಇಲ್ಲಿ ಪ್ರತಿಯೊಂದು ಕಲ್ಲು ಕೂಡ ರಾಮ ದಕ್ಷಿಣ ಭಾರತಕ್ಕೆ ಬಂದಿದ್ದ ಅನ್ನೋ ಕಥೆಯನ್ನು ಹೇಳುತ್ತೆ. ಇಲ್ಲಿ ಸಾಧಾರಣ ಆಸ್ತಿ ವಿಷಯ ಅಥವಾ ಚರ್ಮ ಕಾಯಿಲೆಗಳು ಏನು ಸಂಬಂಧಪಟ್ಟಿದ್ದು, ಕೌಟುಂಬಿಕ ಸಮಸ್ಯೆಗಳು, ಆರ್ಥಿಕ ಸಮಸ್ಯೆಗಳು ಎಲ್ಲದಕ್ಕೂ ಸಾಧಾರಣ ಇಲ್ಲಿ ಹರಕೆ ಕಟ್ಕೊತಿದ್ದಾರೆ. ಪ್ರತ್ಯಕ್ಷವಾಗಿ ನಾವು ನೋಡ್ತಾ ಇದ್ದೀವಿ. ತುಂಬ ಜನಗಳಿಗೆ ಇದರಿಂದ ತುಂಬ ಒಳ್ಳೆಯದಾಗಿದೆ. ಒಂದು ಹರಕೆ ತೀರಿಸಿ ಅವರು ಹೋಗ್ತಾರೆ, ನಾವು ಇಂಥ ತೊಂದರೆ ಇತ್ತು, ನಾವು ಹಿಂಗೆ ಹರಕೆ ಹೊತ್ಕೊಂಡಿದ್ವಿ, ಈಗ ನಮ್ಮ ಕಷ್ಟಗಳ ಪರಿಹಾರ ಆಗಿದೆ, ಸ್ವಾಮಿ ನಮಗೆ ಒಳ್ಳೇದು ಮಾಡಿದ್ದಾರೆ ಅಂತ ಹೇಳಿ ಆ ಸೇವೆ ಮಾಡಿಸ್ಕೊಂಡು ಹೋಗ್ತಾರೆ. ನಾವು ಯಾವುದೇ ಕತೆ ಕೇಳಿದ್ರು ಅದಕ್ಕೆ ಸಾಕ್ಷಿ ಇದೆಯಾ ಅಂತ ಕೇಳೋ ಮನಸ್ಥಿತಿ, ಯಾಕಂದರೆ ನಾವು ಮನುಷ್ಯರು. ಸೊ ಇವತ್ತು ನಾವು ಈ ಮೃಗವಧೆ ದೇವಸ್ಥಾನಕ್ಕೆ ಬಂದಿದ್ದೆ ಆ ಸಾಕ್ಷಿಯನ್ನು ಹುಡ್ಕೊಂಡು. ಏನಂತ ಹೇಳಿದ್ರೆ, ರಾಮ ಕೊಂದಂತಹ ಜಿಂಕೆ ಯಾವ ಸ್ಥಳದಲ್ಲಿದೆ, ಆ ಶಿವಭಕ್ತನಾದ ರಾಕ್ಷಸ ಎಲ್ಲಿ ತನ್ನ ಕೊನೆ ಉಸಿರೆಳೆದ, ಅದನ್ನು ಹುಡ್ಕೊಂಡು ಇವತ್ತು ನಮ್ಮ ಕನ್ನಡ ಆ ಕಾಡೊಳಗೆ ಹೋಗ್ತಾ ಇದೆ. ಬನ್ನಿ, ಆ ಜಾಗ ನಮಗೆ ಸಿಗುತ್ತಾ? ಸಿಕ್ಕಿದ್ರೆ ಖಂಡಿತವಾಗ್ಲೂ ನಿಮಗೆ ತೋರಿಸೋ ಪ್ರಯತ್ನವನ್ನು ನಾವು ಮಾಡ್ತೀವಿ. ಮುಂದೋಗಿ ಎಡಕ್ಕೆಲ್ಲ ರಸ್ತೆ ಇದೆಯಾ? ರಸ್ತೆ. ಓಕೆ, ಇದೆ ಆ ಜಾಗ. ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಆನ್ ದ ಬೆಲ್ ಐಕನ್. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.